ವೆಲ್ಕಮ್ ಟು ಫ್ಲವರ್ ಆ್ಯಂಡ್ ಫ್ರೂಟ್ ಎಕ್ಸಿಬಿಷನ್ ನಮ್ಮ ತುಮಕೂರು. ನಾನು ನಿಮ್ಮ ಕನ್ನಡಿಗ. ಪ್ರತಿ ವರ್ಷದಂತೆ ಈ ವರ್ಷವೂ ತೋಟಗಾರಿಕಾ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ನಾವು ಸಹ ಭೇಟಿ ನೀಡಿದ್ವಿ. ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ತೋರಿಸ್ತೀನಿ, ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಡವ್ರ ಮಕ್ಕಳನ್ನು ಬೆಳೆಸ್ರಣ್ಣ ದಯವಿಟ್ಟು. ಎಂಟ್ರಿನೇ ಸಖತ್ತಾಗಿತ್ತು. ಲೈಟ್ ಅರೇಂಜ್ಮೆಂಟಲ್ಲಿ ಎಕ್ಸ್ಟ್ರಾಡಿನರಿ ಆಗಿತ್ತು. ಎಂಟ್ರಿನಲ್ಲೇ ಹೋಗ್ಮೇಲೆ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ನಾವೇನಾದ್ರು ಆರ್ಕೆಸ್ಟ್ರಿಗೆ ಬಂದಿದ್ದೀವ ಅಂತ ನೋಡಿದೆ. ಇಲ್ಲ, ಅದು 360 ಡಿಗ್ರಿ ರಿಂಗ್ ಲೈಟಲ್ಲಿ ಡ್ಯಾನ್ಸ್ ಮಾಡ್ಬೋದಾಯಿತು. ಯಾರು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದಾಯಿತು ಪೇ ಮಾಡಿ. ಆ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ಮುಂದೆ ಸಾಗಿವಿ. ತೋಟಗಾರಿಕೆ ಇಲಾಖೆ ಮಾಹಿತಿ ಕೇಂದ್ರ ಇತ್ತು. ಸೊ ಅಲ್ಲಿ ಎಲ್ಲ ಥರದ ಹಣ್ಣಿನ ಗಿಡ, ತೆಂಗಿನ ಗಿಡ, ಡ್ರ್ಯಾಗನ್ ಫ್ರೂಟು, ನೇರಳೆ, ಮಾವು, ಹಲಸು ಗಿಡಗಳಿದ್ವು. ನೋಡಿ ಮುಂದೆ ಸಾಗಿವಿ. ನೋಡಿ, ಇದು ಎಂಟ್ರಿನಲ್ಲಿ ನಾವೆಲ್ಲರೂ ಅಲ್ಲೇ ಸಾಗಿದಾದ್ಮೇಲೆ ಸಸ್ಯಲೋಕ ನಮಗೆ ವೆಲ್ಕಮ್ ಮಾಡ್ತು. ಆ ಸಸ್ಯಲೋಕಕ್ಕೆ ಹೋಗಿ ನೋಡಿವಿ. ವೆರೈಟಿ ಆಗಿರ್ತಕ್ಕಂಥ ಫ್ಲವರ್ ಪಾಟ್ಸ್ ಎಲ್ಲ ಇದ್ವು, ಸಸ್ಯಗಳಿದ್ವು. ಎಲ್ಲರೂ ಸಹ ಜನ ಎಲ್ಲ ತೊಗೊಳ್ತಾ ಇದ್ರು. ನಾವು ನೋಡಿವಿ. ನೋಡಿ, ಮನೆಗಳಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬೆಳೆಸುವಂಥ ಫ್ಲವರ್ ಪಾಟ್ಸ್ಗಳು ತುಂಬ ಕಲರ್ಫುಲ್ ಆಗಿದ್ವು. ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದ್ವು. ಎಲ್ಲ ಜನಗಳೆಲ್ಲ ತೊಗೊಳ್ತಾ ಇದ್ರು. ಇಲ್ಲಿ ನನಗೆ ಕಣ್ಣು ಬಿದ್ದಂಥ ವಿಶೇಷವಾಗಿರ್ತಕ್ಕಂಥ ಅಂಶ ಏನು ಅಂದರೆ, ತೆಂಗಿನಕಾಯಿಯನ್ನು ಅಥವಾ ತೆಂಗಿನ ಕೊಬ್ಬರಿಯನ್ನು 10 ಸೆಕೆಂಡ್ಗೆ ಒಂದು ಕೊಬ್ಬರಿಯನ್ನು ಸುಲಿಯುವಂತೆ ಅವರು ತಮ್ಮ ಟ್ಯಾಬಲ್ಲಿ ಡೆಮೋ ತೋರಿಸ್ತಾ ಇದ್ರು. ನೋಡಿ, ಈ ಥರ ಇತ್ತದು. ಸುಮಾರು 2,500 ಬೆಲೆ ಅಂತ. ಇದು ತುಂಬ ರೈತರಿಗೆ ಅನುಕೂಲ ಆಗುತ್ತೆ, ಜಾಸ್ತಿ ಕೊಬ್ಬರಿ ಹಾಕುವಂಥವ್ರಿಗೆ. ನೋಡಿ, ಈ ಥರ ಅವರು ಸುಲಿದು ಅದನ್ನು ಡೆಮೋ ತೋರಿಸ್ತಾ ಇದ್ರು ಜನಗಳಿಗೆಲ್ಲ. ಜನ ಎಲ್ಲ ಮುಗಿಬಿದ್ದು ಅದನ್ನು ನೋಡ್ತಾ ಇದ್ರು. ಆನಂತರ ಮುಂದೆ ಸಾಗಿದಾಗ ನಮಗೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ವರ್ಕ್ ಬುಕ್ ಏನಿದ್ದು, ಬರೆದು ಅಳಿಸುವಂತಹ ವರ್ಕ್ ಬುಕ್ಗಳು ಸಿಕ್ಕಿವು. ಅದಾದಮೇಲೆ ಮುಂದೆ ಸಾಗಿವಿ. ರಾಗಿ ಹಪ್ಪಳ, ರಾಗಿ ಸಂಡಿಗೆ, ರಾಗಿ ಚಕ್ಕಲಿ, ಈ ಥರದಲ್ಲಿ ರಾಗಿಯಲ್ಲಿ ಸಂಬಂಧಪಟ್ಟಿದ್ದು. ನಂತರ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಸಹ ಇಟ್ಟಿದ್ರು. ನಂತರದಲ್ಲಿ ಹಲಸು ಕೃಷಿಯ ಕಾರ್ಯಾಗಾರ ನಡೀತಾ ಇತ್ತು. ಹಲಸನ್ನು ಬೆಳೆಸೋದು ಹೇಗೆ, ಅದನ್ನು ಫಸಲು ಬರೋವರೆಗೂ ಹೇಗೆ ಆರೈಕೆ ಮಾಡಬೇಕು, ವಿವಿಧ ರೀತಿಯ ಹಲಸುಗಳನ್ನು ಬೆಳೆಸುವಂತಹದ್ದು, ಎಕರೆಗಟ್ಟಲೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಅವರೆಲ್ಲರೂ ಸಹ ಜನಸಾಮಾನ್ಯರಿಗೆ ಕೊಡ್ತಾಯಿದ್ರು. ಜನರು ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಾಯಿದ್ರು. ಅದಾದಮೇಲೆ ಆಕರ್ಷಣೀಯವಾಗಿ ಕಂಡಿದ್ದು ಚನ್ನಪಟ್ಟಣ ಗೊಂಬೆಗಳು. ಚನ್ನಪಟ್ಟಣ ಗೊಂಬೆ ಬಹಳ ಆಕರ್ಷಕವಾಗಿ ಕಾಣ್ತಾಯಿದ್ರು. ನೋಡಿ, ನಂತರದಲ್ಲಿ ವಿಶೇಷವಾದ ನಾಗಶ್ರೀ ಮಣಿಗಳು ನಮ್ಮ ಕಣ್ಣಿಗೆ ಬಿದ್ದವು. ನೋಡಿ, ತುಂಬ ಚೆನ್ನಾಗಿದ್ವು. ಹೆಣ್ಣುಮಕ್ಕಳೆಲ್ಲ ತುಂಬ ಪರ್ಚೇಸ್ ಮಾಡ್ತಾಯಿದ್ರು. ಆಕರ್ಷಣೀಯವಾಗಿದ್ವು. ನೋಡಿ, ಈ ಥರ ಇದಾವೆಲ್ಲ ನಾಗಶ್ರೀ ಮಣಿಗಳು ಅಂತ ಕರೀತಾರಂತೆ ಇವನ್ನ. ವಿಶೇಷವಾದಂಥ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಸ್ಟಾಲ್ ಆಗಿತ್ತು ಇದು. ನಾಗಶ್ರೀ ಮಣ್ಣಿನ ಆಭರಣಗಳು ಅಂತಲೂ ಸಹ ಕರೀತಾರಂತೆ. ನೋಡಿ, ಈ ಥರ ವೆರೈಟಿ ಆಗಿರ್ತಕ್ಕಂಥ ಸರಗಳೆಲ್ಲ ಇದ್ವು. ನಂತರದಲ್ಲಿ ಹ್ಯಾಂಡ್ ಕ್ರಾಫ್ಟಿಂದ ಮಾಡಿದಂಥ ಬಳೆ, ಸರ, ಕೈಗೆ ಹಾಕುವಂಥವು, ಕಾಲಿಗೆ ಹಾಕುವಂಥವು ಎಲ್ಲವೂ ಸಹ ಸರಗಳೆಲ್ಲ ಇದ್ವು. ಹೆಣ್ಮಕ್ಳೆಲ್ಲ ತುಂಬ ಪರ್ಚೇಸ್ ಮಾಡ್ತಾಯಿದ್ರು. ನಂತರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 50% ರಿಯಾಯಿತಿ ದರದಲ್ಲಿ ಪುಸ್ತಕಗಳು ಮಾರಾಟ ಆಗ್ತಾಯಿತ್ತು. ಜನ. ನಂತರ ನಮ್ಮ ಕಣ್ಣಿಗೆ ಬಿದ್ದಿದ್ದು ವೆರೈಟಿ ಆಗಿರ್ತಕ್ಕಂಥ ಹಣ್ಣುಗಳು, ಮಾವು, ಹಲಸು, ಬಿಕ್ಕೆ, ಸೀಬೆ, ಕಲ್ಲಂಗಡಿ, ದಿನನಿತ್ಯ ಬಳಸುವಂಥ ಹಣ್ಣುಗಳ ಸ್ಟಾಲ್ ನಮ್ಮ ಕಣ್ಣಿಗೆ ಬಿತ್ತು. ಜನ ಎಲ್ಲ ಮುಗಿಬಿದ್ದು ಅವುಗಳನ್ನು ನೋಡ್ತಾ ಇದ್ರು. ನೋಡಿ, ಈ ಥರ ವೆರೈಟಿ ಆಗಿದೆ. ನಂತರದಲ್ಲಿ ಕಾಯಿ ಚಿಪ್ಪಿನಿಂದ ಮಾಡಿದಂಥ ಐಡಲ್ಸ್ಗಳಿದ್ವು. ನೋಡಿ, ಅಲ್ಲಿ ಇದು ತೆಂಗಿನಕಾಯಿ ಚಿಪ್ಪು, ಅದರೊಳಗಡೆಗೆ ಶ್ರೀಗಳು, ಸಾಯಿಬಾಬಾ ದೇವರಿಟ್ಟಿದ್ರು. ನಂತರದಲ್ಲಿ ಶಿವಲಿಂಗ ಇತ್ತು. ತುಂಬ ಆಕರ್ಷಣೀಯವಾಗಿ ಕಂಡಿದ್ದಂತಹ ಒಂದು ಸ್ಟಾಲ್ ಇದು. ನಂತರದಲ್ಲಿ ಇಸ್ರೋಗೆ ಒಂದು ನಮನವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಎಲ್ಲ ಮಾಜಿ ಮತ್ತು ಹಾಲಿ ಅಧ್ಯಕ್ಷರುಗಳನ್ನು ಅಲ್ಲಿ ಅವರು ಚಿತ್ತಾಕರ್ಷಣೀಯವಾಗಿ ಬರೆದಿಟ್ಟಿದ್ದಂಥದ್ದು. ನೋಡಿ, ಅಲ್ಲಿ ಕಾಣ್ತಾ ಇದೆ. ಎಲ್ಲ ಥರದ ಪ್ರಾಣಿಗಳಿದ್ದಾವೆ, ಹಣ್ಣುಗಳಿದ್ದಾವೆ. ಇತ್ತೀಚೆಗೆ ಹಸ್ತಂಗತರಾದಂತಹ ಒಂದು ಶ್ರೀ SM ಕೃಷ್ಣರವರು, ಧರ್ಮಸಿಂಗ್ ಮತ್ತು ಮನಮೋಹನ್ ಸಿಂಗ್ ಇವರಿಗೆ ನಮನವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಅವರ ಚಿತ್ರಗಳನ್ನು ಬಿಡಿಸಿದರು. ನೋಡಿ, ನವಿಲಿದೆ, ಹದ್ದಿದೆ, ಎಲ್ಲದೂ ಇದೆ ಅಲ್ಲಿ. ನಂತರ ಡ್ರ್ಯಾಗನ್ ಫ್ರೂಟ್ ಇತ್ತು, ಕಲ್ಲಂಗಡಿ ಹಣ್ಣಿತ್ತು, ಚಕೋತ ಇತ್ತು. ನೋಡಿ, ಇದು ಸಪೋಟ ನೋಡಿ ಎಷ್ಟು ದಪ್ಪ ಇದೆ ನೋಡಿ, ಅದು ಸೀಬೆಕಾಯಿ ಇತ್ತು. ಎಲ್ಲರೂ ದಿನನಿತ್ಯ ಬಳಸುವಂಥ ಹಣ್ಣುಗಳು ಇದ್ವು. ನೋಡಿ, ಇಲ್ಲಿದ್ದಾವೆ ಎಲ್ಲವೂ. ಈ ಥರ ವೆರೈಟಿ ಆಗಿರ್ತಕ್ಕಂಥ ಹಣ್ಣುಗಳೆಲ್ಲ ವೆರೈಟಿ ಹಣ್ಣು. ನೋಡಿ, ಮುಂದೆ ಸಾಗಿವಿ. ಚನ್ನಪಟ್ಟಣ ಗೊಂಬೆ ಮತ್ತು ಸಿರಿಧಾನ್ಯಗಳನ್ನು ಬಳಸಿ ಸುಗ್ಗಿಯ ಒಂದು ಮಾದರಿಯಲ್ಲಿ ಚಿತ್ರಗಳನ್ನು ಬಿಟ್ಟಿದ್ರು. ನೋಡಿ, ಅದು ಇಡೀ ಪುಷ್ಪ ಪ್ರದರ್ಶನದ ಮೈನ್ ಅಟ್ರಾಕ್ಷನ್ ಅಂದರೆ ಮಂದರಗಿರಿ ಪರ್ವತವನ್ನೇ ಇಲ್ಲಿಗೆ ಧರೆಗಿಳಿಸಿದ್ರು. ನೋಡಿ, ಇದು ಅಷ್ಟು ಚೆನ್ನಾಗಿದೆ. ನೋಡಿ, ಮಂದರಗಿರಿ ಪರ್ವತ. ಅದಾದ ನಂತರದಲ್ಲಿ ಮುಂದೆ ಮನೆಯಲ್ಲಿ ಬೆಳೆಸುವಂತಹ ಚಿಕ್ಕ ಪುಟ್ಟ ಸಸ್ಯಗಳನ್ನೆಲ್ಲ ಪರಿಚಯ ಮಾಡಿದರು. ನೋಡಿ, ಈ ಥರ ಗಾರ್ಡನಲ್ಲಿ ಬೆಳೆಸುವಂಥ ಚಿಕ್ಕ ಪುಟ್ಟ ಸಸ್ಯಗಳೆಲ್ಲ ಇದ್ವು. ನಂತರ ತೆಂಗಿನ ತ್ಯಾಜ್ಯಗಳಿಂದ ಬಳಸಿ ಕಲಾಕೃತಿಗಳನ್ನು ಮಾಡಿದ್ದಾರೆ. ನೋಡಿ, ಅಲ್ಲಿ ಹಸು ಮತ್ತು ಕರುವಿನ ಕಲಾಕೃತಿ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ರೀತಿ ಜೀವಂತವಾಗಿರ್ತಕ್ಕಂಥ ಹಸು ಕರುಗಳೇ ನನಗೆ ಕಾಣ್ತಾ ಇದ್ದಾವೆ. ನೋಡಿ, ಅದಾದ ನಂತರದಲ್ಲಿ ಚನ್ನಕೇಶವ ಮೂರ್ತಿಯನ್ನು
ಅದೇ ತೆಂಗಿನ ತ್ಯಾಜ್ಯದಿಂದ ಮಾಡಿದ್ದಂಥದ್ದು. ನೋಡಿ ತೆಂಗಿನ ಎಳನೀರು ಬಳಸಿದರೆ, ತೆಂಗಿನ ಗರಿಗಳನ್ನು ಬಳಸಿದರೆ, ನೋಡಿ ಎಷ್ಟು ತುಂಬ ಸುಂದರವಾಗಿರ್ತಂಥ ಒಂದು ಅಟ್ರಾಕ್ಷನ್ ಆಗಿದ್ದಂಥ ಮೇಯ್ನ್ ಪಾಯಿಂಟ್ ಇದು. ಜಿಂಕೆಯನ್ನು ಸಹ ಮಾಡಿದರು ನೋಡಿ, ಹೂವುಗಳಿಂದ ಅದನ್ನೇ ಜಿಂಕೆಯನ್ನು ಸಹ ತಯಾರು ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ, ಜೀವಂತ ಜಿಂಕೆನೂ ಅನ್ನಂಗೆ ಕಾಣ್ತಾ ಇದ್ದಂಥದ್ದು. ನೋಡಿ ಈ ಚೆನ್ನಕೇಶವ ಮೂರ್ತಿಯನ್ನು ಕೆತ್ತಿದಂಥ ಜಕಣಾಚಾರಿಗೂ ಸಹ ಒಂದು ಗೌರವವನ್ನು ಸಲ್ಲಿಸಿದ್ದಂಥದ್ದು ನಮ್ಮ ಪುಷ್ಪ ಪ್ರದರ್ಶನದಲ್ಲಿ. ನಂತರ ವಿವಿಧ ರೀತಿಯ ಪುಷ್ಪ ಪ್ರದರ್ಶನಗಳಿದ್ವಲ್ಲಿ ನೋಡಿ ವಿವಿಧ ರೀತಿಯ ಪುಷ್ಪಗಳೆಲ್ಲ ಪ್ರದರ್ಶನ ಇದ್ದು ನೋಡಿ, ಹೊಸ ನಮಗೆ ಹೆಸರೇ ಗೊತ್ತಿಲ್ಲದಂಥ ಪುಷ್ಪಗಳೆಲ್ಲ ಇದ್ದಂಥದ್ದು. ನೋಡಿ ಅಲ್ಲಿದೆ ವೆರೈಟಿ ಆಗಿರ್ತಕ್ಕಂತಹ ಸೇವಂತಿ. ನೋಡಿ ಇದು ವೆರೈಟಿ ಆಗಿರ್ತಕ್ಕಂಥ ಸೇವಂತಿ, ಕಲರ್ ಸೇವಂತಿಗಳು ಇದ್ದಾವೆ ನೋಡಿ. ಯಾವ ಥರ ಆಕರ್ಷಣೀಯವಾಗಿದ್ದಂತಹ ಒಂದು ಸೇವಂತಿಯ ಹೂವಿನ ಗಿಡಗಳಿವೆಲ್ಲ ನೋಡಿ, ತುಂಬ ಸುಂದರವಾಗಿ ಕಾಣ್ತಾ ಇತ್ತು ನೋಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಸುಂದರವಾಗಿ. ಇದು ಸೇವಂತಿಯ ಒಂದು ತಳಿ ಅಂತ ಇದು. ಅದಾದ ನಂತರದಲ್ಲಿ ನಮಗೆ ಕಣ್ಣು ಬಿದ್ದಿದ್ದು ರ್ಯಾಬಿಟ್, ಪುಷ್ಪಗಳಿಂದ ತಯಾರು ಮಾಡಿದಂತಹ ರ್ಯಾಬಿಟ್ ಕಣ್ಣಿಗೆ ಕಾಣ್ತು ನೋಡಿ. ಎಷ್ಟು ಚೆನ್ನಾಗಿದೆ, ನಿಜವಾದಂಥದ್ದೇನೋ ಅನ್ನಿಸ್ತಾ ಇದೆ ಅದು ನೋಡಿ, ಎಷ್ಟು ಚೆನ್ನಾಗಿದೆ. ಅದರ ಪಕ್ಕದಲ್ಲೇ ಮಂದರಗಿರಿಯನ್ನು ಸಹ ಧರೆಗಿಳಿಸಿದ್ರು ನೋಡಿ. ಇದು ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ ಮಂದರಗಿರಿ. ನೋಡಿದ್ದೀರಾ, ಇಲ್ಲೇ ನಮ್ಮ ತುಮಕೂರಿನ ಸನಿಹದಲ್ಲಿರ್ತಕ್ಕಂಥ ಮೈದಾಳದ ಹತ್ತಿರ ಇರ್ತಕ್ಕಂಥ ಮಂದರಗಿರಿ ಪರ್ವತ ಅದು. ನಂತರದಲ್ಲಿ ಆಕರ್ಷಣೀಯವಾಗಿ ಕಂಡಿದ್ದು ಅಂದರೆ ತೆಂಗಿನ ಎಳೆಯ ಗರಿಗಳನ್ನು ಬಳಸಿ ಕಲಾಕೃತಿಗಳನ್ನು ಕೆತ್ತಿದ್ದು ನೋಡಿ. ನವಿಲನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಂತರದಲ್ಲಿ ನೋಡಿ ಇವೆಲ್ಲವೂ ಸಹ ತೆಂಗಿನ ಗರಿಯಿಂದ ಮಾಡಿರ್ತಕ್ಕಂಥದ್ದು ನೋಡಿ. ಒಬ್ಬ ಮನುಷ್ಯನಿಗೆ ತೆಂಗಿನ ಗರಿಗಳಿಂದ ಮಾಡಿದಂಥ ಬಟ್ಟೆಯನ್ನು ಧರಿಸಿದರೆ. ಬಾವಿ ಇದೆ. ಬಾಲಗಂಗಾಧರ ಸ್ವಾಮಿಗಳಿಗೂ ಒಂದು ಗೌರವವನ್ನು ಸೂಚಿಸಿದ್ರು ಈ ಎಳೆಗರಿಗಳಿಂದ ನೋಡಿ. ಮನುಷ್ಯರಿಗೆ ಬಟ್ಟೆ ಧರಿಸಿರ್ತಕ್ಕಂಥದ್ದು ಹಳೆಯ ಕಾಲದಲ್ಲಿ ಧರಿಸ್ದಂಗೆ ನೋಡಿ. ಯಾವ ಥರ ನೋಡಿ, ಎತ್ತಿನ ಗಾಡಿಯನ್ನು ಮಾಡಿದರೆ, ಬಾಳೆ ದಿಂಡನ್ನು ಬಳಸಿ, ತೆಂಗಿನ ಗರಿಯನ್ನು ಬಳಸಿ ಎತ್ತಿನ ಬಂಡಿ ಎಷ್ಟು ಚೆನ್ನಾಗಿ ಮಾಡಿದರೆ. ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂಥ ಒಂದು ಮಾಡಿದರು ನೋಡಿ. ನಂತರದಲ್ಲಿ ನಮ್ಮ ತುಮಕೂರಿನ ಅನ್ನದಾತರು, ಶಿಕ್ಷಣ ಭೀಷ್ಮ ಅಂತ ಕರಿಬೋದು ಇವರನ್ನು, ಶಿವಕುಮಾರ ಸ್ವಾಮಿಗಳಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಂಥದ್ದು ಇಲ್ಲಿ ಎಳೆಗರಿಗಳಿಂದ ನೋಡಿ. ಚಿತ್ತಾಕರ್ಷಣೀಯವಾಗಿ ಕಂಡಂಥ ಒಂದು ಆಕರ್ಷಣೆ. ನಂತರ ಒಂದು ಸೇವಂತಿಯ ಹೂಗಳು ಮತ್ತು ಗುಲಾಬಿಯನ್ನು ಬಳಸಿ ಕೋಳಿಯನ್ನು ಮಾಡಿದರು ನೋಡಿ. ಹಂಗಿದೆ, ಜೀವಂತ ಕೋಳಿಯನ್ನಾಗಿ ಕಾಣ್ತಾ ಇದೆ. ನಂತರ ವೆರೈಟಿ ಆಗಿರ್ತಕ್ಕಂತಹ ಒಂದು ಪಕ್ಷಿ ವನವನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಪಕ್ಷಿಗಳು ವನದಲ್ಲಿ ಹಾರಾಡ್ತಾ ಇರ್ತಕ್ಕಂಥದ್ದು, ಹೂಗಳೆಲ್ಲ ಕಾಣ್ತಾ ಇದೆ. ಮಂದರಗಿರಿ ಮತ್ತೊಂದು ಸಲ ತೋರಿಸ್ತಾ ಇದೆ ನೋಡಿ. ಆಕರ್ಷಣೀಯವಾಗಿ ಕಂಡಿದ್ದಂಥದ್ದು, ಎಲ್ಲರ ಕಣ್ಣು ಕುಕ್ಕಂಗಿತ್ತು ಇದು ಮಂದರಗಿರಿ ನೋಡಿ. ಕೋಳಿ ಇದು ನೋಡಿ, ಸಂಕ್ರಾಂತಿ ಸುಗ್ಗಿಯಲ್ಲೇ ಮಾಡ್ದಂಗೆ ಅದೇ ಥೀಮನ್ನು ಸಹ ಇಲ್ಲೇ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿದೆ. ನಂತರ ಮರಳು ಕಲಾಕೃತಿಯಿಂದ ಬಳಸಿದಂತಹ ಮಂದರಗಿರಿ ಪರ್ವತ ಇದೆಯಲ್ಲ, ಮಂದರಗಿರಿ ಬೆಟ್ಟ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಜೈನ ಬಸದಿ ಅಂತ ನಾವೇನು ಕರಿತೀವಿ, ಅದನ್ನು ಇಲ್ಲಿ ಅವರು ಧರೆಗಿಳಿಸಿದ್ದಂಥದ್ದು ನೋಡಿ. ಸೇಮ್ ಇದೇ ಥರ ಬೆಟ್ಟದ ಮೇಲೆ ಒಂದು ಮರ ಇದೆ, ಅಲ್ಲಿದೆ ನೋಡಿ. ಅದನ್ನೇ ಇಲ್ಲಿ ಮರಳಿನಿಂದ ಮಾಡಿದಂಥದ್ದು ವಿಶೇಷವಾಗಿ ಇದ್ದಂತಹದ್ದು ನೋಡಿ. ಇದೆಲ್ಲ ಮರಳನ್ನು ಉಪಯೋಗಿಸಿ ಮಾಡಿರ್ತಕ್ಕ. ನಂತರ ಕಂಡಿದ್ದು ನಮಗೆ ಬಟರ್ಫ್ಲೈ ಚಿಟ್ಟೆ, ಹೂವಿನಿಂದ ಮಾಡಿದಂಥ ಚಿಟ್ಟೆ ಆಕರ್ಷಣೀಯವಾಗಿತ್ತು. ನಂತರ ಸ್ಟೇಜ್ ಕಾರ್ಯಕ್ರಮ ನಡೀತಾ ಇತ್ತು. ಗೃಹ ಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ತಾಲೂಕಿನ ಶಾಸಕರು ಸುರೇಶ್ ಬಾಬು ಇದ್ದರು, ನಮ್ಮೂರಿನವರು ಜಯಚಂದ್ರ ಸಾಹೇಬರಿದ್ದರು. ಸೊ ಅದನ್ನು ನೋಡಿಕೊಂಡು ಮುಂದೆ ಸಾಗಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಣ್ಣಿಗೆ ಬಿದ್ದಿದ್ದು ಜೇನುಗೂಡನ್ನು ಹೇಗೆ ಸಾಕೋದು, ಜೇನುಗೂಡನ್ನು ಹೇಗೆ ನೋಡ್ಕೊಳ್ತಕ್ಕಂಥದ್ದು, ಜೇನುತುಪ್ಪವನ್ನು ಹೇಗೆ ಸಂಗ್ರಹಿಸ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಅಲ್ಲಿ ನಮಗೆ ತೋರಿಸ್ತಾ ಇದ್ರು ನೋಡಿ. ಇದು ಜೇನು ಪೆಟ್ಟಿಗೆ ನೋಡಿ, ಇದು ಜೇನು ಕುಟುಂಬ, ಜೇನು ಹುಳುಗಳು ಎಷ್ಟಿದಾವೆ ನೋಡಿ. ಈ ಥರನಲ್ಲಿ ಎಲ್ಲದೂ ಸಹ ಅಲ್ಲಿ ಡೆಮೋಗಿಟ್ಟಿದ್ರು. ಜೇನಿಗೆ ಸಾಕಾಣೆಗೆ ಸಂಬಂಧಪಟ್ಟಿದ್ದಂಥದ್ದು ನೋಡಿ. ಇದು ಜೇನುಗೂಡನ್ನು ಸಹ ತಂದಿದ್ರು ರಿಯಲ್ ಆಗಿ. ನಂತರ ಸಿಕ್ಕಿದ್ದು ಮೈಕ್ರೋ ಗ್ರೀನ್ಸ್, ಚಿಕ್ಕ ಪುಟ್ಟ ಜಾಗದಲ್ಲಿ ಮನೆಯ ಅಂಗಳದಲ್ಲಿ ಬೆಳೆಯುವಂತಹ ಸಣ್ಣ ಮೂಲಂಗಿ ಆಗಿರ್ಬೋದು, ಬೇರೆ ಬೇರೆ ಸೊಪ್ಪುಗಳಾಗಿರ್ಬೋದು, ಇವನ್ನೆಲ್ಲವನ್ನು ಹೇಗೆ ಬೆಳೆಯೋದು ಅಂತಕ್ಕಂಥದ್ದನ್ನೆಲ್ಲವನ್ನು ಅಲ್ಲಿ ಡ್ರೈನ್ ಮಾಡ್ತಾಯಿದ್ರು, ಹೇಳ್ಕೊಡ್ತಾಯಿದ್ರು. ಅದನ್ನು ಮೈಕ್ರೋ ಗ್ರೀನ್ ಅಂತ ಸಹ ಕರಿತಾ ಇದ್ದಂಥದ್ದು ನಾವು ನೋಡ್ಬೋದಾಗಿದೆ. ನಂತರದಲ್ಲಿ ನಾವು ಭೇಟಿ ಕೊಟ್ಟಿದ್ದು ಕೀಟ ಪ್ರಪಂಚಕ್ಕೆ. ಎಂತೆಂಥ ಕೀಟಗಳಿದ್ವು ಅಂದರೆ ತುಂಬ ಆಕರ್ಷಣೀಯವಾಗಿದ್ದು ನೋಡಿ. ಇಲ್ಲಿ ಚಿಟ್ಟೆ ಕಾಣ್ತಾ ಇದೆ, ಹುಳುಗಳು ಕಾಣ್ತಾ ಇದ್ದಾವೆ. ಹುಳುಗಳು ಹೆಸರೇ ಗೊತ್ತಿಲ್ಲ ನಮ್ಗೆ, ಅಂಥ ಹುಳುಗಳೆಲ್ಲ ಇವೆಲ್ಲ ಜೀವಂತವು, ಬಟ್ ಈಗ ಸತ್ತೋಗಿದ್ದಾವಷ್ಟೇ. ಸತ್ತಿರ್ತಕ್ಕಂಥವನ್ನ ಅಲ್ಲಿ ಸಂಗ್ರಹ ಮಾಡಿ ಅದರಾಗೆ ಕಲಾಕೃತಿಗಳನ್ನು ಮಾಡಿರ್ತಕ್ಕಂಥದ್ದು ಕೀಟ ಪ್ರಪಂಚದಲ್ಲಿ ನೋಡಿ. ಇವೆಲ್ಲವೂ ಸಹ ರಿಯಲ್ ಆಗಿರ್ತಕ್ಕಂಥವು, ಬಟ್ ಆದರೆ ಈಗ ಬದುಕಿಲ್ಲ ಅಷ್ಟೇ ನೋಡಿ. ಅದರಲ್ಲಿ ಕಲಾಕೃತಿಗಳನ್ನು ಮಾಡಿ ಅವರು ನಮಗೆ ಇವುಗಳನ್ನೆಲ್ಲವನ್ನು ಪರಿಚಯ ಮಾಡಿಕೊಡ್ತಾರೆ. ನಮಗೆ ಎಷ್ಟೋ ಹುಳುಗಳು ಪರಿಚಯನೇ ಇಲ್ಲ. ಇವೆಲ್ಲವೂ ಸಹ ಬೆಳೆಯುವಂತಹ ಬೆಳೆಗಳಲ್ಲಿ ಸಿಗುವಂತಹ ಕೀಟ ಹುಳುಗಳಾಗಿದ್ದಂಥ ಸಂದರ್ಭ. ನಂತರದಲ್ಲಿ ಕೃಷಿ ಉಪಕರಣಗಳ ಪ್ರದರ್ಶನ ಬಹಳ ಆಕರ್ಷಣೀಯವಾಗಿತ್ತು. ಅತ್ಯಾಧುನಿಕವಾಗಿರ್ತಕ್ಕಂಥ ಉಪಕರಣಗಳಿದ್ದು, ಆಧುನಿಕವಾಗಿ ಬಳಸಿದಂಥವು ಮತ್ತು ಹಿಂದಿನ ಕಾಲದಲ್ಲಿ ಬಳಸಿದಂಥವು ಎಲ್ಲವೂ ಸಹ ಅಲ್ಲಿ ಡೆಮೋ ಕೊಟ್ಟಿದ್ದರು ನೋಡಿ. ಇಲ್ಲಿ ಎತ್ತಿನ ಗಾಡಿ ಇದೆ, ನೇಗಿಲಿದೆ, ಕುಂಟೆ ಇದೆ,
ಮೇಲಿರ್ತಕ್ಕಂಥವೆಲ್ಲ ಹಳೆ ಕಾಲದವು, ಕೆಳಗಡೆ ಇರ್ತಕ್ಕಂಥವೆಲ್ಲ ಹೊಸ ಕಾಲದವು. ನೋಡಿ ಇದೆ ಹೆಂಗಿದೆ, ಎಲ್ಲ ಹೊಸ ಕಾಲದವು, ಎಲ್ಲ ಚಿಕ್ಕ ಪುಟ್ಟವೆಲ್ಲ ಟ್ಯಾಕ್ಟ್ರಿಗೆ ಹಾಕಿ ಬಳಸುವಂಥ ಉಪಕರಣಗಳಿವೆಲ್ಲ. ಮೇಲಿರ್ತಕ್ಕಂಥವೆಲ್ಲ ಎತ್ತುಗಳಿಗೆ ಹಾಕಿ ಬಳಸುವಂಥ ಉಪಕರಣಗಳು. ನೋಡಿ ಗಾಡಿ ಚಕ್ರ ಇದೆ, ಇಲ್ಲಿ ನೇಗಿಲಿದೆ, 5 ನೇಗಿಲಿಂದಿದೆ, 6 ನೇಗಿಲಿಂದಿದೆ, ಬ್ಲೇಡ್ ಇದೆ, ನೋಡಿ ಇವೆಲ್ಲ ವೀಲ್ ಇದೆ, ಲೆವೆಲರ್ ಇದೆ. ಇವೆಲ್ಲವೂ ಸಹ ಇರಲೇ ಇಲ್ಲ ಮುಂಚೆ. ನೋಡಿ ಅಲ್ಲಿ ಸ್ಪ್ರಿಂಕ್ಲರನ್ನು ಸಹ ಕೊಟ್ಟಿದ್ದಾರೆ. ಎತ್ತಿನ ಗಾಡಿ ನೋಡಿ, ಹಿಂದಿನ ಕಾಲದದ್ದು ಈ ಥರ ಇರ್ತವೆ ಎತ್ತಿನ ಗಾಡಿಗಳು, ಹಿಂದಿನ ಕಾಲದವು. ಈಗೆಲ್ಲ ಟ್ಯಾಕ್ಟ್ರಿಗೆ ಬಂದುಬಿಟ್ಟಿದ್ದಾವೆ. ನಂತರ ಹೋಗಿದ್ದು ನಾವು ಅಕ್ವೇರಿಯಂ ಶೋಗೆ. ಸಮುದ್ರದ ಒಳಗಡೆನೇ ಇಳ್ದಂಗೆ ಆಗ್ಬಿಡ್ತು ನಮಗೆ. ಇಷ್ಟೊಂದು ವೆರೈಟಿ ಮೀನುಗಳಿದಾವ ಅನ್ನಿಸ್ತು. ನೋಡಿ ವೆರೈಟಿ ಆಗಿರ್ತಕ್ಕಂಥ ಮೀನುಗಳು, ಬಣ್ಣದ ಮೀನುಗಳು, ಅಲ್ಲಿ ಫಿಶ್ಗಳೆಲ್ಲ ಕಾಣ್ತಾ ಇದ್ವು. ಎಷ್ಟೊಂದಿದಾವೆ ನೋಡಿ ಫಿಶ್ಗಳು, ಬಣ್ಣದವು. ನೋಡಿ ಅವೆಲ್ಲ ಚಿಕ್ಕ ಚಿಕ್ಕ ಅಕ್ವೇರಿಯಂಗಳಲ್ಲಿ ಇಟ್ಟು ನಮಗೆ ಆ ಫಿಶ್ಗಳನ್ನೆಲ್ಲ ತೋರಿಸ್ತಾ ಇದ್ವು. ನೋಡಿ ಇವೆಲ್ಲ ಮನೆಯಲ್ಲಿ ಅಕ್ವೇರಿಯಂಗಳನ್ನು ಬಳಸಿ ಸಾಕ್ತಾರಲ್ಲ, ಅದರಲ್ಲಿ ಮಾತ್ರ ಸಾಕೋದಕ್ಕೆ ಬಳಸುವಂಥ ಮೀನುಗಳಾಗಿದ್ವು. ನೋಡಿ ಇವೆಲ್ಲ ಕಲರ್ ಆಗಿರ್ತಕ್ಕಂತಹ ಒಂದು ಮೀನುಗಳು. ನೋಡಿ ಎಷ್ಟು ಆಕರ್ಷಣೀಯವಾಗಿದೆ, ತುಂಬ ಕಲರ್ಫುಲ್ ಆಗಿತ್ತು. ಅದಕ್ಕೆ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು, ಅದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದು. ಆಮೇಲೆ ನೋಡಿ ಚಿಕ್ಕವು ಎಷ್ಟು ಚಿಕ್ಕವಿದೆ ನೋಡಿ, ಕಲರ್ಫುಲ್ ಆಗಿರ್ತಕ್ಕಂತಹ ಮೀನುಗಳಿದ್ವು ಅಲ್ಲಿ. ಇವೆಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಆಕರ್ಷಣೀಯವಾಗಿ ನೋಡ್ತಾ ಇದ್ದಂತಹ ಒಂದು ಅಕ್ವೇರಿಯಂ ಆಗಿತ್ತು. ನೋಡಿ ಮೀನುಗಳು ಹೆಂಗಿದ್ದಾವೆ, ಚಿಕ್ಕವಿದ್ದಾವೆ, ದೊಡ್ಡವಿದ್ದಾವೆ, ಕಲರ್ಫುಲ್ ಆಗಿರತಕ್ಕಂತಹ ಮೀನುಗಳಾಗಿದ್ವು. ನೋಡಿ ಇಲ್ಲಿ ಪಾಟಲ್ಲಿ ಇದರಲ್ಲಿ ಇಟ್ಟಿದ್ದಾರೆ, ನೀರಿನಲ್ಲಿ ಚಿಕ್ಕದಾಗಿ. ಇವೆಲ್ಲ ಮನೆಗಳಲ್ಲಿ ಸಹ ನಾವು ಇಡಬಹುದು. ನಂತರದಲ್ಲಿ ನಮಗೆ ರೇಷ್ಮೆ ಇಲಾಖೆ ನಮ್ಮನ್ನು ಸ್ವಾಗತಿಸ್ತು. ನಿಜವಾದಂಥ ರೇಷ್ಮೆ ಹುಳನೇ ತಂದಿಟ್ಟಿದ್ರೆ ಅನ್ನಿಸ್ತು. ಅಲ್ಲಿ ಒಂದು ರೇಷ್ಮೆ ಹುಳವನ್ನು ಮಾಡಿಟ್ಟಿದ್ದಾರೆ. ರೇಷ್ಮೆಯಿಂದ ಮಾಡಿದಂಥ ಹಾರಗಳಿದ್ದಾವೆ ನೋಡಿ, ಅಲ್ಲಿ ಸ್ಯಾರಿಗಳಿದ್ದು, ಹಾರಗಳಿದ್ದು, ಬೇರೆ ರೀತಿಯ ನೋಡಿ ಇಲ್ಲಿ ರೇಷ್ಮೆ ಗೂಡಿದ್ದು. ನಂತರ ಜವಳಿ ಇಲಾಖೆ ಮಾಡಿದಂತಹದ್ದಿತ್ತು. ನಂತರ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ ಒಂದು ಅರಣ್ಯದ ಥೀಮನ್ನು ಅಲ್ಲಿ ಮಾಡಿದರು. ನೋಡಿ ಅಲ್ಲಿ ಕರಡಿ ಇದೆ, ಜಿಂಕೆ ಇದೆ, ಮನುಷ್ಯರು ನಾವುಗಳು ಈ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡು ಅರಣ್ಯ ಇಲಾಖೆಯವರು ಈ ಒಂದು ಎಕ್ಸಿಬಿಷನಲ್ಲಿ ಭಾಗವಹಿಸಿದ್ದಂಥದ್ದು. ಯಾಕೆ ಇವತ್ತು ನಾಡಿಗೆ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಾ ಇದೆ. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತಕ್ಕಂಥದ್ದು ಅವರ ಥೀಮ್ ಆಗಿತ್ತು. ನಂತರ ಪಶು ವೈದ್ಯಕೀಯ ಇಲಾಖೆಯಿಂದ ಹೈನುಗಾರಿಕೆಗೆ ಸಂಬಂಧಪಟ್ಟಂಥವು ಪರಿಚಯ. ಅಲ್ಲಿ ಎತ್ತುಗಳು ಬಂದಿದ್ದು ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಎತ್ತುಗಳವು ನೋಡಿ. ಇಲ್ಲಿ ಕುರಿ ಇತ್ತು, ಮೇಕೆ ಇತ್ತು ನೋಡಿ. ವೆರೈಟಿ ಆಗಿರ್ತಕ್ಕಂಥ ಮೇಕೆಗಳನ್ನೆಲ್ಲ ಕರ್ಕೊಂಬಂದಿದ್ರು ನೋಡಿ. ಅಲ್ಲಿ ಯಾವ ಥರ ಇದ್ದಾವೆ ಇವೆಲ್ಲ ಸಹ. ಕುರಿ ಮೇಕೆಗಳೆಲ್ಲ ಮರಿಗಳೆಷ್ಟು, ಹೇಗೆ ಬೆಳೀತವೆ, ಅವುಗಳ ಆರೈಕೆ ಏನು, ಎಷ್ಟು kg. ಕೋಳಿಗಳು ಸಹ ಇದ್ದು, ಮೇಕೆಗಳಷ್ಟೇ ಅಲ್ಲ ನೋಡಿ. ಇವು ಮಾಂಸದ ಕುರಿಗಳು, ಮೇಕೆಗಳಿವು. ಹಸುಗಳು ಸಹ ಇದ್ವು ನೋಡಿ. ಇಲ್ಲಿ ಗಿಡ್ಡ ತಳಿಯ ಹಸುಗಳಿದ್ವು ನೋಡಿ. ಅಲ್ಲಿ ಯಾವ ಥರ ಇದ್ದಾವೆ. ಮಲೆನಾಡಲ್ಲಿ ಬೆಳೆಯುವಂತಹ ಹಸುಗಳಿವೆಲ್ಲ, ನಮ್ಮ ಕಡೆ ತುಂಬ ಕಮ್ಮಿ ಇರ್ತವೆ ನೋಡಿ ಇವು. ನಂತರ ಕೋಳಿಗಳಿದ್ವು. ಇವೆಲ್ಲ ನೋಡಿಕೊಂಡು ನಾವು ಸಹ ಆಚೆ ಬಂದ್ವಿ. ಆಚೆ ಬರ್ತಿದ್ದಂಗೆ ನಮಗೆ ಪುಸ್ತಕ ಪ್ರದರ್ಶನ ಸಹ ಇತ್ತು. ಎಲ್ಲ ತುಮಕೂರಿನ ಪ್ರಸಿದ್ಧ ಪುಸ್ತಕ ಮಳಿಗೆಗಳೆಲ್ಲ ಬಂದಿದ್ದು. ಸ್ವಪ್ನ ಬುಕ್ ಹೌಸು, ನಮನ ಬುಕ್ ಹೌಸು ಎಲ್ಲ ಸಹ ಅಲ್ಲಿ ಭಾಗವಹಿಸಿದ್ದು. ಪುಸ್ತಕ ಪ್ರದರ್ಶನ ಆದಮೇಲೆ ಆಚೆ ಬಂದ್ವಿ. ಗೃಹ ಜ್ಯೋತಿಯ ಒಂದು ಮಾದರಿಯ ಚಿತ್ರವನ್ನು ತಯಾರು ಮಾಡಿದ್ರು ನಮ್ಮ KPTCLನವರು. ತುಂಬ ಚೆನ್ನಾಗಿತ್ತು. ಅದು ನೋಡಿ ಬಂದಾಗ ವೆರೈಟಿ ಆಗಿರ್ತಕ್ಕಂಥ ಖಾದ್ಯಗಳೆಲ್ಲ ಇದ್ವು ನೋಡಿ. ಇವೆಲ್ಲ ಅಡಿಗೆಗೆ ಬಳಸುವಂತಹ ಮಸಾಲೆಗಳು, ಗೋಬಿ ಮಾಡುವಂತಹ ವಿಧಾನಗಳೆಲ್ಲವನ್ನು ಅಲ್ಲಿ ಹೇಳ್ಕೊಡ್ತಾ ಇದ್ದಂಥದ್ದು. ನಂತರದಲ್ಲಿ ಅಲ್ಲಿ ಎಲ್ಲ ಸ್ನ್ಯಾಕ್ಸಿಗೆ ಸಂಬಂಧಪಟ್ಟಂಥ ಚಕ್ಲಿ, ಕೋಡ್ಬಳೆ, ಕಡಲೆಬೀಜ ಇವೆಲ್ಲವೂ ಸಹ ಅಲ್ಲೆಲ್ಲ ಮಾರ್ತಾಯಿದ್ರು. ಅವರು ಸಹ ಪ್ರದರ್ಶನಕ್ಕೆ ಬಂದಿದ್ರು. ನಾವು ಸಹ ಒಂದು 1/4 kg ಕಡಲೆಬೀಜವನ್ನು ಸಹ ತೊಗೊಂಡ್ವಿ, ಸ್ನ್ಯಾಕ್ಸಿಗೆ ತಿಂದ್ಕೊಂಡು ಹೋಗೋಣ ಅಂತ. ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ನಂತರದಲ್ಲಿ ಆಚೆ ಬರುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬರದ್ದು ಮೂರ್ತಿ ಇತ್ತು ನೋಡಿ, ಅವರು ಮರಿಗೌಡರು ಅಂತ, ಅವರು ಇದಕ್ಕೆ ಸಂಬಂಧಪಟ್ಟಂಥವ್ರು. ನಂತರ ಆಚೆ ಬಂದು ನಮ್ಮ ಪಾಪಗೊಂದು PPಯನ್ನು ತಗೊಂಡು ಈಚೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಫುಡ್ ಸ್ಟಾಲ್ಗಳಿದ್ವು. ಅಲ್ಲೆಲ್ಲ ದೋಸೆ, ಇಡ್ಲಿ, ಚಿಬ್ಬು ಇಡ್ಲಿ, ಜೊತೆಗೆ ಪಾನಿಪೂರಿ, ಚಿರ್ಮುರಿ ಎಲ್ಲ ಸ್ಟಾಲ್ಗಳಿದ್ವು. ಸೊ ನಾವು ಸಹ ಒಂದೆರಡು ಸ್ನ್ಯಾಕ್ಸನ್ನು ತೊಗೊಂಡು ತಿಂದು ನೋಡಿ. ಕಲ್ಪತರು ಡ್ರೈ ಫ್ರೂಟ್ಸ್ ಇತ್ತು, ಬೋಂಡಾ ಬಜ್ಜಿಗಳಿದ್ವು. ಎಲ್ಲ ತುಂಬ ಜನ ಅಂತೂ ನೆರೆದು ಬಿಟ್ಟಿದ್ರು. ನಾವು ಸಹ ಒಂದೆರಡು. ಚಿರ್ಮುರಿ ತುಂಬ ಚೆನ್ನಾಗಿತ್ತು. ಇದು ಈ ವರ್ಷದ ಒಂದು ಫಲಪುಷ್ಪ ಪ್ರದರ್ಶನವಾಗಿತ್ತು. ಇದನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ. ಥ್ಯಾಂಕ್ ಯು.